ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಸುನೀತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಗಾಡಿ ಪೂಜೆ ಮಾಡಿಕೊಂಡು ಫ್ಯಾಮಿಲಿ ಸಮೇತ ಹೊರಟಿರೋದು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ. ಹಾಗೆ ನಮ್ಮ ತಮ್ಮನ ಪಾಪು ಕೂದಲು ತೆಗಿಸ್ಬೇಕಾಗಿತ್ತು, ಅದರಿಂದ ಎಲ್ಲರೂ ಹೊರಟಿದ್ವಿ ಫ್ಯಾಮಿಲಿ ಸಮೇತ. ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಾವು ಹೊರಟಿದ್ದು 2:35 2:40 ಆಗಿತ್ತು. ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೆಬ್ಬಾಳದ ಹತ್ರ ಅಲ್ಲಿ ನಮ್ಮದು ಇನ್ನೊಂದು ಗಾಡಿ ಬಂತು. ಅಲ್ಲೇ ಫ್ಯಾಮಿಲಿ ಎಲ್ಲ ಮೀಟ್ ಮಾಡಿಕೊಂಡು ಹಾಗೆ ಹೊರಟ್ವಿ. ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲ ಹಾಯ್ ಮಾಡಿಕೊಂಡು ಹಾಗೆ ನೆಲಮಂಗಲ ಕಡೆ ಹೊರಟ್ವಿ. ಹಾಗೆ ನೆಲಮಂಗಲ ದಾಟಿದ್ಮೇಲೆ ತುಮಕೂರು ದಾಟಿದ್ಮೇಲೆ ನಾವು ಒಂದು ಟೋಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಬಂದುಬಿಟ್ಟು ಕಾಫಿ ಕುಡಿದು, ಯಾಕಂದರೆ ಚಳಿ ಇರುತ್ತಲ್ವ, ಆದ್ದರಿಂದ ಕಾಫಿ ಕುಡ್ಕೊಂಡು ನೋಡಿ ಹೇಗಿದೆ ಕಾಫಿ ಶಾಪ್. ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಕಾಫಿ ಚೆನ್ನಾಗಿತ್ತು. ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಬೆಲ್ಲದಿಂದ ಮಾಡಿಕೊಡ್ತಾರೆ. ಎಲ್ಲ ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ನನ್ನ ಮಗ ಮತ್ತು ನನ್ನ ತಮ್ಮ ಕಾಂಪಿಟೇಷನ್ ಮೇಲೆ ಕಾರ್ ಓಡಿಸ್ತಾ ಇದ್ದರು. ನನ್ನ ಮಗ ನಾನು ಮುಂದೆ ಹೋಗ್ತೀನಿ ಅಂತ. ಹಾಗೆ ನಾವು ರೀಚ್ ಆಗಿದ್ದು ಬ್ಯಾಡಗಿ ಹತ್ರ ಇರುವ ಕದ್ರಮಂಡಲಗಿ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ಬಂದು ಕದ್ರಮಂಡಲಗಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ, ಈ ಥರ ಎಲ್ಲ ಪೂಜೆ ಮಾಡ್ತಾರೆ. ಇದು ಬಂದು ಆಂಜನೇಯ ಸ್ವಾಮಿ ಪಾದಕ್ಕೆ. ಇದನ್ನು ನಮಸ್ಕಾರ ಮಾಡಿಕೊಂಡು ನಾವು ಹೊರಟಿದ್ದು ನಮ್ಮ ನಾದಿನಿ ಮನೆಗೆ. ಅದು ಬ್ಯಾಡಗಿ ಹತ್ರ ಗುಂಗೂರ್ಗೊಪ್ಪ ಅಂತ ಊರ ಹೆಸರು. ಸುತ್ತಮುತ್ತ ವೆದರ್ ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿದೆ ವೆದರ್. ಅರ್ಲಿ ಮಾರ್ನಿಂಗ್ 6 o'clock ವೆದರ್ ಚೆನ್ನಾಗಿದೆ ಅಲ್ಲ. ನನ್ನ ತಮ್ಮಂಗಂತೂ ಫುಲ್ ಖುಷಿ. ವೆದರ್ ಎಷ್ಟು ಚೆನ್ನಾಗಿದೆ. ಈ ಬ್ಯಾಂಗ್ಳೂರು ಜೀವನದಲ್ಲಿ ಬರೀ ಟ್ರಾಫಿಕ್ಕು, ಗಾಳಿ, ಧೂಳು, ಇದರಿಂದ ಊರ ಸೈಡ್ ಹೋದ್ವಿ ಅಂದರೆ ಫುಲ್ ಗಾಳಿ ಚೆನ್ನಾಗಿರುತ್ತೆ, ನ್ಯಾಚುರಲ್ ಗಾಳಿ. I begin to
ಇಲ್ಲಿ ನಮ್ಮ ನಾದಿನಿ ಮನೆ ಮುಂದೆ ಎಲ್ಲ ಹಸು ಎಲ್ಲ ಕಟ್ಟಾಕಿದ್ದಾರೆ. ಎಲ್ಲ ನ್ಯಾಚುರಲ್ ಗಾಳಿ ತಗೊಳ್ತಾ ಹೊರಗಡೆನೇ ಒಂದು 1/2 ಅವರ್ ಟೈಮ್ ಪಾಸ್ ಮಾಡಿದ್ವಿ. ಹೇಗಿದೆ ನೋಡಿ, ಇದು ಗುಂಗಗಪ್ಪ ಅಂತ ಊರು. ಹಾಗೆ ನಮ್ಮ ತಮ್ಮನ ಪಾಪುಗೆ ನಮ್ಮ ಸೌಮ್ಯ ಊಟ ಮಾಡ್ಸೋಕ್ಕೆ ಒಂದು ಸಾಹಸ ಮಾಡಿಬಿಟ್ಲು. ಅಲ್ಲಿಂದ ಇಲ್ಲಿಗೆ ಅಲ್ಲಿಗೆ ಹಸು ತೋರಿಸ್ತಾ ಸುತ್ತಮುತ್ತ ಇರೋ ಹಸಿರು ಇದನ್ನು ತೋರಿಸ್ತಾ ಊಟ ಮಾಡಿಸ್ತಾ ಪಾಪುಗೂ ವೆದರ್ ತೋರಿಸ್ಕೊಂಡು ಊಟ ಮಾಡಿಸಿದ್ರು. ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಒಳಗಡೆ ಬಂದ್ವಿ. ಈಗ ಟಾಟಾ ಹೇಳೋ ಸಮಯ. ಇವಾಗ ನಮ್ಮ ನಾದಿನಿಗೆ ಟಾಟಾ ಹೇಳ್ಬಿಟ್ಟು ಬಾಯ್ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ಸೌದತ್ತಿ ಕಡೆಗೆ. ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.